ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಪ್ಪ ಅಮ್ಮ ಅವ್ರ ಗೆಳೆಯನ ಮಗನ ಜೊತೆ ಮದುವೆ ಮಾಡಿಸಿದ್ರು. ನನಗೆ ಮದುವೆ ಇಷ್ಟನೇ ಇರಲಿಲ್ಲ. ಮೊದಲ ರಾತ್ರಿ ಅವನ್ ನನ್ನ ಬಳಿ ಬಂದಾಗ ದೂರ ತಳ್ಳಿದೆ. ಆದ್ರೆ ಜೋರಾದ ಮಳೆ, ಗುಡುಗು, ಮಿಂಚು ಬರ್ತಾ ಇದ್ದ ಕಾರಣ ವಿಧಿ ಇಲ್ಲದೆ ಅವನ ಜೊತೆ ಮಲಗ್ದೆ. ಅವನು ನಿದ್ದೆ ಮಾಡ್ತಾ ಇದ್ದಾನೆ ಅಂತ ತಿಳಿದು, ನಾನು ಅವನು ಮಲಗಿದಾನೆ ಅಂತ ತಿಳಿದು ಗಟ್ಟಿಯಾಗಿ ತಪ್ಪಿಕೊಂಡೆ ಭಯದಿಂದ. ಇದನ್ನ ಬಳಸ್ಕೊಂಡು ಅವನನ್ನ ಸಂಪೂರ್ಣವಾಗಿ ಅವನವಳನ್ನಾಗಿ ಮಾಡ್ಕೊಂಡ. ಮುಂದೆ ಏನಾಯ್ತು ತಿಳ್ಕೋಬೇಕು ಅಂತಂದ್ರೆ ಕತೆನ ಪೂರ್ತಿಯಾಗಿ ಕೇಳಿಸ್ಕೋಬೇಕು. ಕತೆ ತುಂಬಾ ಚೆನ್ನಾಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ಕತೆನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ನನ್ನ ಹೆಸರು ರೂಪ. ಅಪ್ಪ ನನ್ನ ಮುದ್ದಿನ ಮಗಳು. ನಾವು ಹಳ್ಳಿನಲ್ಲಿದ್ದು ನನ್ನ ವಿದ್ಯಾಭ್ಯಾಸಕ್ಕಾಗಿ ಅಪ್ಪ ಅಮ್ಮ ಪೇಟೆಗೆ ಬಂದ್ರು. ಮೊದಲು ಸ್ವಲ್ಪ ಕಷ್ಟ ಆಯ್ತು. ದಿನಗಳು ಕಳೆದಂತೆ ಅಷ್ಟೇನೂ ಕಷ್ಟ ಆಗ್ಲಿಲ್ಲ. ನನಗೆ ಸಹಾಯ ಮಾಡಿದ್ದು ಅಪ್ಪನ ಗೆಳೆಯ ಶಾಂತಕುಮಾರ್. ಅವರು ಅಪ್ಪನಿಗೆ ಬಾಲ್ಯದ ಗೆಳೆಯ. ಅಪ್ಪ SSLCಯಲ್ಲಿ ಅಷ್ಟೇ ಓದಿದ್ದು. ಆದ್ರೆ ಅವರು ಡಿಗ್ರಿಗಾಗಿ ಸಿಟಿಗೆ ಬಂದ. ಅದರಂತೆ ಚೆನ್ನಾಗಿ ಓದೆ ಇಲ್ಲೇ ಕೆಲಸಕ್ಕೆ ಸೇರಿ ಬದುಕ್ತಿದ್ದಾರೆ. ಆದ್ರೆ ಅಪ್ಪ ಅಮ್ಮ ಅವ್ರ ಅಪ್ಪನನ್ನ ನೋಡ್ಕೋಬೇಕು ಅಂತ ವ್ಯವಸಾಯ ಮಾಡ್ತಿದ್ರು. ಮಳೆ ಬಂದ್ರೆ ಬೆಳೆ ಇಲ್ವಾದ್ರೆ ತುಂಬಾ ಕಷ್ಟ ಪಡ್ತಿದ್ರು. ಆದ್ರೆ ಇವರು ಒಂದು ಸಲ ಓದಿದ್ರು, ಕೆಲ್ಸಕ್ಕೆ ಸೇರಿದ್ರು. ಈಗ ಅದೇ ಕಂಪನಿಯನ್ನ ತಾವೇ ಸ್ವಂತ ನಡೆಸ್ತಾ ಇದ್ದಾರೆ. ಅಷ್ಟೊಂದು ಶ್ರೀಮಂತರು. ನಮ್ಗೆ ಇರೋದಕ್ಕೆ ಅವ್ರ ಮನೆಯ ಔಟ್ಹೌಸ್ ಅನ್ನೇ ಕೊಟ್ರು. ನನ್ನ ಅಪ್ಪ ಅಮ್ಮ ಇದ್ವಿ. ಮನೆ ಕೆಲಸ ಮಾಡೋದಕ್ಕೂ ಕೂಡ ಕೆಲಸದವರನ್ನ ಕಳಿಸ್ತಿದ್ರು. ನಮ್ಮನೆ ರೇಷನ್ ಕೂಡ ಅವರೇ ಬರೆಸ್ತಿದ್ರು. ಯಾವುದೇ ಕಷ್ಟನೂ ಆಗ್ತಿರ್ಲಿಲ್ಲ. ನಾನು ಕೆಲಸ ನೋಡ್ಕೋಬೇಕು. ಅಪ್ಪನ್ಗೆ ವಯಸ್ಸಾಗಿದೆ. ಅವ್ರು ಮಾಡೋ ಕೆಲಸ ಯಾವುದೂ ಇರ್ಲಿಲ್ಲ. ಊರಲ್ಲಿ ಸ್ವಲ್ಪ ಬಾಡಿಗೆ ಮನೆಗಳಿದೆ. ಅವುಗಳಿಗೆ ಅಜ್ಜಿ ತಾತ ಅವ್ರಿಗೂ ಕೂಡ ಭಾಗ ಇದೆ, ನಮಗೂ ಕೂಡ ಭಾಗ ಇದೆ. ಅಷ್ಟರಲ್ಲಿ ಎಲ್ಲವನ್ನ ನಿಭಾಯಿಸೋದಕ್ಕೆ ಸಾಧ್ಯ ಇಲ್ಲ. ಅಪ್ಪನ ಗೆಳೆಯ ತುಂಬಾ ಒಳ್ಳೆಯವನು. ನನ್ನನ್ನ ಮಗಳ ರೀತಿ ನೋಡ್ಕೋತಾರೆ. ಅವರ ಹೆಂಡತಿ ಸ್ವಲ್ಪ ಕಿರಿಕು, ಆದ್ರೆ ಅದು ಕೂಡ ನಮ್ಮ ಮತ್ತೆ ಅವರ ಬಾಂಧವ್ಯದಲ್ಲಿ ತೊಂದರೆ ಮಾಡಿಲ್ಲ. ಒಮ್ಮೊಮ್ಮೆ ಅವರುಗಳು ತುಂಬಾನೇ ಕೇರ್ ಮಾಡೋದು ಕೂಡ ನನಗೆ ಏನಕ್ಕೆ ಅಂತ ಅರ್ಥವಾಗ್ತಾ ಇಲ್ಲ. ನಮ್ಮಿಂದ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲ. ಯಾವುದೇ ಸಂದರ್ಭದಲ್ಲಿ ಅವರಿಬ್ಬರು ಗೆಳೆಯರು ಅನ್ನುವ ವಿಷಯವನ್ನ ಬಿಟ್ರೆ, ಇಂದು ಅವರ ಮಗ ಕಿರಣ್ ಫಾರಿನ್ ನಿಂದ ಬಂದ. ಅವನಿಗಾಗಿ ತುಂಬಾ ದೊಡ್ಡ ಮಟ್ಟದಲ್ಲಿ ಸ್ವಾಗತ ಮಾಡಿದ್ರು. ಅದನ್ನು ನೋಡಿ ಬೆಚ್ಚಿಬಿದ್ದೆ. ಮಗ ಬೇರೆ ದೇಶದಿಂದ ಬರ್ತಾನೆ ಅಂದ್ರೆ ಒಂದು ಮದುವೆ ಮಾಡ್ಬೋದು. ಅಷ್ಟೊಂದು ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಇವ್ರ ಹಾರಾಟ ಚೀರಾಟ ನೋಡಿ ಹುಡುಗ ತುಂಬಾ ಸುಂದರವಾಗಿರ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಆ ಹುಡುಗನ ನೋಡಿ ನಾನು ಬೆಚ್ಚಿದೆ. ನೋಡೋದಕ್ಕೆ ಸ್ವಲ್ಪನೂ ಚೆನ್ನಾಗಿಲ್ಲ. ತೀರಾ ಕಪ್ಪುಗೆ ಸಣ್ಣಗಿದಾನೆ. ನಾನು ಅಮ್ಮ ಮುಖ ನೋಡ್ಕೊಂಡ್ವಿ. ಅವ್ರ ಮಗ ಬಂದಿದ್ದಕ್ಕೇನಾ ನನ್ನಮ್ಮ ಡಲ್ ಆಗಿದ್ಲು. ಕಾರಣ ಕೇಳಿದಕ್ಕೆ ಏನಿಲ್ಲ ಅಂತ ಮಾತು ಬದಲಾಯಿಸಿದ್ಲು. ಸ್ವಲ್ಪ ಹೊತ್ತಿಗೆ ಅಪ್ಪ ಬಂದ್ರು ನನ್ನ ಬಳಿ. ನಾನು ಸ್ಟಡಿ ಟೇಬಲ್ ಮೇಲೆ ಓದ್ತಾ ಇದ್ದೆ ಕೂತ್ಕೊಂಡು. ಅಪ್ಪ ಕೆಳಗ್ ಕೂತ್ಕೊಂಡು ನನ್ನ ಕೈಗಳನ್ನ ಹಿಡ್ಕೊಂಡ್ರು. ಅವರ ಕಣ್ಣುಗಳು ತುಂಬಿದವು. ಕಣ್ಣೀರಿನಿಂದ ಮುಖ ಅಸಹಾಯಕತೆಯಿಂದ ಇತ್ತು. ಅವ್ರ ಬಾಯಿಂದ ಏನ್ ಹೇಳೋದು ಬೇಡ. ಅವ್ರ ಮುಖದ ಎಕ್ಸ್ಪ್ರೆಷನ್ ನೋಡಿದ್ರೆ, ಜೀವನದಲ್ಲಿ ಸೋತಿದ್ದೀನಿ ಮಗಳೇ, ನೀನಾದ್ರೂ ನನಗ್ ಸಹಾಯ ಮಾಡು, ಈ ವಿಷಯದಲ್ಲಿ ಹೆಲ್ಪ್ ಮಾಡು ಅನ್ನೋ ರೀತಿ ಅವರ ಮುಖಭಾವ ಆಯ್ತು. ನನಗ್ ಸ್ವಲ್ಪ ಬೇಸರವಾಯ್ತು. ಏನ್ ಮಾಡ್ಬೇಕು ಅಂತ ತಿಳಿದಿಲ್ಲ. ಇದೇ ಮೊದಲ ಬಾರಿ ಅಪ್ಪನನ್ನ ಈ ರೀತಿ ನಾನು ನೋಡಿದ್ದು. ಮಗಳೇ, ನನ್ನ ಗೆಳೆಯ ಶಾಂತ್ ಕುಮಾರ್ ಮಗ ಕಿರಣ್ ನನ್ನ ನೀನ್ ಮದುವೆ ಆಗ್ಬೇಕು. ಒಂದೇ ಒಂದ್ ಮಾತು ಕೂಡ ಹಾಡದೆ. ಅವ್ರ ಋಣ ನನ್ ಬದುಕಿನಲ್ಲಿ ಜಾಸ್ತಿ ಇದೆ. ಊರಲ್ಲಿ ತುಂಬಾ ಸಾಲ ಮಾಡಿದ್ದೆ. ಮನೆ ಜಮೀನು ಎಲ್ಲಾನು ಮಾಡ್ಬೇಕಾಗಿತ್ತು. ಆದ್ರೆ ಶಾಂತ್ ಕುಮಾರ್ ಒಂದೇ ಒಂದು ಮಾತು ಆಡದೆ ಎಲ್ಲ ಸಾಲವನ್ನು ತೀರಿಸ್ದ. ಅಷ್ಟೇ ಅಲ್ಲದೆ ಇಲ್ಲಿ ಇರೋದಕ್ಕೆ ಅವಕಾಶನೂ ಮಾಡ್ಕೊಟ್ಟಿದ್ದಾನೆ. ₹1 ಕೂಡ ಖರ್ಚು ನಾವು ಮಾಡಿಲ್ಲ. ಅವನ್ ಋಣ ನಮ್ಮ ಮೇಲಿದೆ. ಪ್ರತಿದಿನ ಜಾಸ್ತಿ ಆಗ್ತಾನೆ ಹೋಗ್ತಿದೆ. ಅವನ್ ಋಣ ತೀರ್ಸೋದಕ್ಕೆ ಅವನ್ ಮಗನ್ನ ಮದುವೆಯಾಗಿ ಅವನ್ ಮನೆಯ ಮಹಾಲಕ್ಷ್ಮಿಯಾಗಿ ನಮ್ಮನ್ನ ಈ ಋಣದಿಂದ ಮುಕ್ತವಾಗುವಂತೆ ಮಾಡು.
ಅಂತ ಪರಿಪರಿಯಾಗಿ ಬೇಡ್ಕೊಂಡ್ರು. ನನಗೇನು ಅರ್ಥ ಆಗ್ಲಿಲ್ಲ. ಚಿಕ್ಕಂದಿನಿಂದಲೂ ನಾನು ಸುಂದ್ರಿ ಸುಂದ್ರನನ್ನೇ ಮದುವೆ ಆಗ್ಬೇಕು ಅಂತ ಪ್ರತಿಯೊಬ್ರು ಹೇಳ್ತಿದ್ರು. ನನಗೂ ಕೂಡ ಅದು ಸತ್ಯ ಅಂತ ಅನ್ನಿಸ್ತಿತ್ತು. ಈಗ ನೋಡಿದ್ರೆ ಒಬ್ಬ ಕುರೂಪಿಯನ್ನ ಹಣದ ಆಸೆಗಾಗಿ ನಮ್ಮ ಮನೆಯ ಸಾಲವನ್ನ ತೀರ್ಸೋದಿಕ್ಕೆ ಮದುವೆ ಆಗು ಅಂತ ಅಪ್ಪ ಹೇಳಿದ್ರು. ಪ್ಲೀಸ್ ಅಪ್ಪ, ಎಲ್ಲಾ ಕಡೆ ಜಾಬ್ಗೆ ಅಪ್ಲೈ ಮಾಡಿದೀನಿ, ಕೆಲ್ಸ ಸಿಗುತ್ತೆ, ನಾನೇ ಸಾಲ ತೀರಿಸ್ತೀನಿ. ಅವನನ್ನ ಮದುವೆಯಾಗಿ ಜೀವನನ ಹಾಳು ಮಾಡ್ಕೊಡೋದಕ್ಕೆ ಇಷ್ಟ ಇಲ್ಲ. ಅಂಕಲ್ ಆಂಟಿ ಎಷ್ಟ್ ಚೆನ್ನಾಗಿದ್ದಾರೆ, ಅವನ್ ನೋಡಿದ್ರೆ ಕುರೂಪಿ. ಮದುವೆ ಆದ್ಮೇಲೆ ಅವನನ್ನ ನಾನು ಬೇರೆ ಕಡೆ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ನನ್ ಗಂಡ ಅಂತ ಪರಿಚಯ ಮಾಡ್ಕೊಡೋದಕ್ಕೂ ಸಾಧ್ಯನೇ ಇಲ್ಲ. ಈ ವಿಷಯದಲ್ಲಿ ಬಲವಂತ ಮಾಡಬೇಡಿ. 10 ನಿಮಿಷಕ್ಕೆ ಅಪ್ಪ ಹೊರಟೋದ್ರು. ನಂತರ ಅಮ್ಮ ಬಂದು ನನ್ ಕಾಲನ್ನ ಹಿಡ್ಕೊಂಡ್ಲು. ಅಯ್ಯೋ ದಡ್ಡಿ, ಅವರು ಅಪ್ಪನ ಗೆಳೆಯ ಅಂತ ಇಷ್ಟೊಂದು ಸಹಾಯ ಮಾಡಿಲ್ಲ. ನಿನ್ನನ್ನ ಸೊಸೆ ಮಾಡ್ಕೊಡೋದಕ್ಕೆ, ನಿನ್ನ ಸೌಂದರ್ಯಕ್ಕೆ ಎಲ್ಲರೂ ತುಂಬಾ ಬೋಲ್ಡ್ ಆಗಿದ್ದಾರೆ. ಅವ್ರಿಗೆ ಮೊದ್ಲಿಂದಾನು ಆಸೆಯಂತೆ ಮಗ ಸುಂದರವಾಗಿಲ್ಲ, ಸೊಸೆ ಮಾತ್ರ ತುಂಬಾ ಸುಂದರವಾಗಿರ್ಬೇಕು ಅಂತ. ಅದಕ್ಕೆ ನಿನ್ನ ಬಳಿ ಬಂದಿರೋದು. ಅವರು ನಾವು ಊರಲ್ಲಿ ಮಾಡಿದ ಸಾಲನ ತೀರಿಸಿರೋದು, ಇಲ್ಲಿ ನಮ್ಮ ಅವಶ್ಯಕತೆಗಳನ್ನ ಪೂರೈಸ್ತಾ ಇರೋದು. ನಿನ್ನಪ್ಪ ತಿಳಿದೇನೋ ನಿನ್ನ ಸೊಸೆ ಮಾಡ್ಕೊಳ್ಳೋದಕ್ಕೆ ಮಾತು ಕೊಟ್ಟುಬಿಟ್ಟಿದ್ದಾರೆ. ಅವರ ಅಸಹಾಯಕತೆಯಿಂದ ಈ ಫಂಕ್ಷನ್ ಇಷ್ಟು ಗ್ರ್ಯಾಂಡ್ ಆಗಿ ಆಗ್ತಾ ಇರೋದು. ನಾಳೆ ನಮ್ಮಿಬ್ಬರ ಮದುವೆ, ಅದಕ್ಕೆ ಅವನು ರೆಸ್ಟ್ ಮಾಡ್ಲಿ ಅಂತ ಪ್ರತಿಯೊಬ್ಬ ನೆಂಟರು ಕೂಡ ಬರ್ತಿದ್ದಾರೆ. ನಮ್ಮ ಊರಿಂದಾನು ಬರ್ತಿದ್ದಾರೆ, ಅವ್ರೂರಿಂದಾನು ಬರ್ತಿದ್ದಾರೆ. ಈ ವಿಷಯನ ಅರ್ಥ ಮಾಡ್ಕೊಂಡು ಮದುಮಗಳಾಗಿ ರೆಡಿ ಆಗು. ಇಲ್ಲ ಅಂತಂದ್ರೆ ನನ್ನ ಮತ್ತೆ ನಿನ್ನಪ್ಪನ ಜೀವಂತ ಮುಖನ ನೀನ್ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಎದುರಿಗೆ ಮಾತು ಮುರಿದು ನಿಲ್ಲೋದಕ್ಕೆ ನಮ್ಮ ಕೈಯಲ್ಲಿ ಆಗೋದಿಲ್ಲ ಮಗಳೇ. ನಮ್ಮ ಮಗಳಾಗಿ ಹುಟ್ಟಿದ್ದಕ್ಕೆ ಇದು ಒಂದು ಕೆಲಸ ಮಾಡಿ ನಮ್ ಋಣನ ತೀರ್ಸು ಅಂತ ಅಮ್ಮ ಹೇಳ್ತಿದ್ಲು. ನಾನ್ ವಿಧಿ ಇಲ್ಲದೆ ಆಯ್ತು ಅಂತ ಒಪ್ಕೊಂಡೆ. ನನ್ನ ಕೈಯಲ್ಲಿ ಇನ್ನೇನು ಇರ್ಲಿಲ್ಲ ಅಲ್ವಾ. ನಾನು ಅಮ್ಮ ಹೋದ್ಮೇಲೆ ಬಾಗಿಲು ಹಾಕೊಂಡು ಜೋರಾಗಿ ಅಳೋದಕ್ ಶುರು ಮಾಡಿದೆ. ನನ್ ಕಣ್ಣೀರು ಅವ್ರಿಗೆ ಕೇಳಿಸಿದ್ದರು ಯಾರೂ ಸಮಾಧಾನ ಮಾಡೋದಕ್ ಬಂದಿಲ್ಲ. ಎಲ್ರೂ ಕಳ್ರು, ಪರವಾಗಿಲ್ಲ. ಅಮ್ಮ ಋಣದ ಮಾತನ್ನ ಕೇಳಿದ್ರು, ಅದಕ್ಕಾಗಿ ಮದುಮಗಳಾಗಿ ರೆಡಿಯಾದೆ. ನನಗಿಷ್ಟ ಇಲ್ಲವಾದ್ರು ಎಲ್ಲರೂ ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣಿಸ್ತಿದ್ಯಾ ಅಂದ್ರು. ಕೂಡ ಸ್ವಲ್ಪ ಸ್ಮೈಲ್ ಮಾಡು ಅಂತ ಪದೇ ಪದೇ ಹೇಳ್ತಿದ್ರು. ನನ್ ಬದುಕಲ್ಲಿ ನಗು, ಸಂತೋಷ ಇವೆಲ್ಲ ಸಂಪೂರ್ಣವಾಗಿ ಮುಗಿದು ಹೋಗಿದೆ ಅಂತ ದುಃಖ ಆಯ್ತು, ಅಂತ ಭಾಸವಾಯ್ತು. ಆದ್ರೆ ನಾನು ಮಾತ್ರ ಅವನ ಕಡೆ ನೋಡ್ತಾನೆ ಇರ್ಲಿಲ್ಲ. ಬದುಕು ಚೆನ್ನಾಗಿ ಸಾಕ್ತಿದೆ ಅಂತ ಅನ್ಕೊಳ್ಬೇಕಾದಾಗ ನನ್ ಬದುಕು ಮುಗಿದೇ ಹೋಯ್ತು. ಆ ಕುರೂಪಿಯನ್ನ ಮದುವೆಯಾದೆ. ಇಷ್ಟವಿಲ್ಲವಾದ್ರೂ ಇದರ ಬದಲು ಹಳ್ಳಿಯಲ್ಲೇ ಆ ಬಡತನದಲ್ಲೇನೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನಾನ್ ತುಂಬಾ ಅಳ್ತಿದ್ದೆ, ಆದ್ರೆ ನನ್ನ ಕಣ್ಣೀರು ಯಾರಿಗೂ ಕಾಣಿಸ್ತಿಲ್ಲ. ನನ್ ಮದುವೆ ಕುರೂಪಿ ಜೊತೆ ಆಗೋಯ್ತು ಅನ್ನೋ ಮಾತನ್ನ ಅರ್ಗಿಸ್ಕೊಳ್ಳೋದಕ್ ನಂಗೆ ಸಾಧ್ಯನೇ ಆಗ್ತಿಲ್ಲ. ಬದುಕು ಇಷ್ಟೊಂದು ಕಷ್ಟ ಆಯ್ತು. ಮೊದಲ ರಾತ್ರಿ ನೆನೆದು ನನಗೆ ಭಯ ಆಗ್ತಿತ್ತು. ಅವನಿಗೆ ನನ್ನ ದೇಹನ ಹೇಗರ್ಪಿಸ್ಲಿ ಅಂತ ರೂಮಿಗೆ ಹೋದ ತಕ್ಷಣ ಆ ರೂಮನ್ನ ನೋಡಿ ಬೆಚ್ಚಿ ಬಿದ್ದೆ. ಜೀವನದಲ್ಲಿ ಈ ರೀತಿಯ ರೂಮನ್ನ ನೋಡಿಲ್ಲ. ಡೆಕೋರೇಟ್ ಮಾಡಿದ್ರು ಆ ರೂಮಿನ ಸೌಂದರ್ಯ ಇನ್ನೂ ದುಪ್ಪಟ್ಟಾಗಿತ್ತು. ಏನ್ ಮಾಡ್ಬೇಕು ಅಂತ ತಿಳಿದೆ ಹಾಸಿಗೆ ಮೇಲ್ ಕೂತೆ. ಸ್ವಲ್ಪ ಹೊತ್ತಿಗೆ ಕಿರಣ್ ಬಂದ. ಅವನ್ ಬಂದಾಗ ಇನ್ನೂ ಭಯ ಜಾಸ್ತಿ ಆಯ್ತು. ಅವನು ಕೂಡ ಅದೇ ಮಾತನ್ನ ಹೇಳ್ದ. ಮದುವೆ ತುಂಬಾ ಎಮರ್ಜೆನ್ಸಿ ಆಯ್ತು. ನಾವಿಬ್ರು ಒಬ್ರನ್ನೊಬ್ರು ಅರ್ಥನೇ ಮಾಡ್ಕೊಂಡಿಲ್ಲ ಅಂತ ನನ್ನ ಕೈಯನ್ನ ಮುಟ್ದ. ನಾನು ದೂರ ಸರಿದೆ. ಅವನಿಗೇನು ಅರ್ಥ ಆಯ್ತು, ಸುಮ್ಮನೆ ಮಲಗ್ದ. ನಾನು ಕೂಡ ಡ್ರೆಸ್ ಚೇಂಜ್ ಮಾಡಿ ನೈಟ್ ಡ್ರೆಸ್ ಅಲ್ಲಿ ಮಲ್ಕೊಂಡೆ. ನಾನು ಸೋಫಾ ಮೇಲೆ ಮಲಗಿದ್ದೆ, ಅವನು ಹಾಸಿಗೆ ಮೇಲೆ ಆರಾಮವಾಗಿ ಮಲಗಿದ್ದ. ಅವನು ತುಂಬಾ ಬ್ರಿಲಿಯಂಟ್ ಅಂತ ಅನ್ಸುತ್ತೆ. ಅವನಿಗೆ ನನ್ನ ಎಕ್ಸ್ಪ್ರೆಷನ್ ಇಂದ ನನ್ನ ಕಷ್ಟ ಅರ್ಥ ಆಯ್ತೇನೋ. ನನ್ನನ್ನ ಯಾವುದೇ ಬಲವಂತನೂ ಮಾಡಿಲ್ಲ. ಹುಡುಗ ಒಳ್ಳೆಯವನು, ನಾನು ಅಂದ್ಕೊಳ್ಳುವಷ್ಟೇನು ಕೆಟ್ಟವನಲ್ಲ ಅಂತ ಅನಿಸ್ತು. ಈ ರೀತಿ ಯೋಚನೆ ಮಾಡ್ತಿರ್ಬೇಕಾದಾಗ
ಜೋರಾಗಿ ಮಳೆ ಸುರಿಯೋದಕ್ಕೆ ಆರಂಭವಾಯಿತು. ಗುಡುಗು, ಮಿಂಚು ಇವುಗಳ ಶಬ್ದ ಪದೇ ಪದೇ ಕೇಳಿಸ್ತಿತ್ತು. ನಾನು ಬೆಚ್ಚಿ ಬೀಳ್ತಾ ಇದ್ದೆ. ತುಂಬಾ ಭಯ ಜಾಸ್ತಿ ಆಯ್ತು. ಆಗ ವಿಧಿ ಇಲ್ಲದೆ ಅವನ ಪಕ್ಕದ ಹಾಸಿಗೆ ಮೇಲೆ ಮಲಗಿದೆ. ಸ್ವಲ್ಪ ಧೈರ್ಯಕ್ಕಾಗಿ ಇನ್ನು ಜೋರಾಗಿ ಗುಡುಗು ಬಂತು. ಗಟ್ಟಿಯಾಗಿ ಅವನನ್ನ ತಪ್ಕೊಂಡೆ. ಅವನು ಕೂಡ ನಿದ್ದೆ ಮಾಡಿಲ್ಲ ಅನ್ಸುತ್ತೆ. ಅವನ ಕೈಗಳು ಕೂಡ ನನ್ನ ದೇಹನ ಬಂಧಿಸಿದ್ವು. ಅವನ ಅಪ್ಪುಗೆಯಲ್ಲಿ ನಾನು ಕರಗು ಹೋದೆ. ಅವನ ತುಟಿಗಳು ನನ್ನ ತುಟಿಗಳನ್ನ ನಿರಂತರವಾಗಿ ಮುದ್ದಿಸಿದ್ವು. ಅದು ಒಂದು ರೀತಿ ರೋಮಾಂಚನವಾಗಿತ್ತು. ಅವನ 2 ಮೃದುವಾದ ಕೈಗಳು ನನ್ನ ಸೊಂಟವನ್ನ ಬಂಧಿಸಿದ್ವು. ಅವನು ಸಂಪೂರ್ಣವಾಗಿ ನನ್ನ ದೇಹದ ಮೇಲೆ ಅವನ ಹಿಡಿತವನ್ನು ಸಾಧಿಸಿದ. ಕ್ಷಣ ಮಾತ್ರದಲ್ಲಿ ಇಬ್ಬರು ಬೆತ್ತಲಾಗಿ ಒಬ್ಬರನ್ನೊಬ್ಬರು ಪರಸ್ಪರ ಹಂಚಿಕೊಂಡ್ವಿ. ಗಂಡ ಹೆಂಡತಿ ಮೊದಲ ರಾತ್ರಿ ಏನ್ ಮಾಡ್ತಾರೆ ಅದನ್ನ ನಾವೂ ಮಾಡಿದ್ವಿ. ಬೆಳಗ್ಗೆ ಎಚ್ಚರ ಆದಾಗ ಕಿರಣ್ ನಾನು ಸಂಪೂರ್ಣವಾಗಿ ತಬ್ಬಿಕೊಂಡಿದ್ದ. ನಾನು ಕೂಡ ಅವನ ದೇಹದ ಉಸಿರಿನ ಬಿಸಿ ನನ್ನ ದೇಹನ ತಾಕ್ತಿತ್ತು. ಒಂದ್ ರೀತಿ ರೋಮಾಂಚನವಾಗೇನೋ ಇತ್ತು. ಸ್ವಲ್ಪ ಕೂಡ ಅಸಹ್ಯ ಆಗ್ಲಿ ಕಷ್ಟ ಆಗ್ಲಿ ಆಗ್ತಿರ್ಲಿಲ್ಲ. ಅವನ ನೋಟದಿಂದ ನನ್ಗೆ ಯಾವುದೇ ರೀತಿ ಅಸಹ್ಯನೋ ಬರಲಿಲ್ಲ. ಬದಲಿಗೆ ಪ್ರೀತಿ ತುಂಬಿದ ಅಪ್ಪುಗೆಯಾಗಿತ್ತು. ಅವನು ನನಗಾಗಿ ಸಂಪೂರ್ಣವಾಗಿ ಅರ್ಪಿಸ್ಕೊಂಡಿದ್ದ. ನಾ ಏನೋ ಮಾತಾಡ್ದೆ, ನೀರು ಹೇಳೋದಕ್ಕೆ ಪ್ರಯತ್ನಿಸ್ದೆ. ಆದ್ರೆ ಕಿರಣ್ ಬಿಟ್ಟಿಲ್ಲ. ಇನ್ನೂ ಕೂಡ ಅವನ ಅಪ್ಪುಗೆಯನ್ನ ಬಿಗಿ ಮಾಡ್ದ. ಪ್ಲೀಸ್ ಹೇಳು, ನೀನು ಕೂಡ ನನ್ನನ್ನ ಇಷ್ಟಪಡ್ತೀಯ ಅಲ್ವಾ? ನಾನ್ ಕುರೂಪಿ ಅಂತ ನನ್ನ ತಾಯಿ ನನ್ನನ್ನ ದೂರ ತಳ್ಳಿದ್ರು. ನೀನು ಕೂಡ ಅದೇ ತಪ್ಪನ್ನ ಮಾಡುವುದಿಲ್ಲ ಅಲ್ವಾ? ನೀನು ನನ್ನ ಹೇಗಿಷ್ಟಪಡ್ತೀಯ ಅದೇ ರೀತಿ ನಾನ್ ನಿನ್ನನ್ನ ನೋಡ್ಕೋತೀನಿ. ನನ್ ಸರ್ವಸ್ವ ನೀನು. ನಿನಗಾಗಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನೀನು ನನ್ನ ಮನೆಯ ಮಹಾರಾಣಿ. ಪ್ಲೀಸ್ ನನ್ನನ್ನ ಪ್ರೀತಿಸು ಅಂತ ತುಂಬಾ ಧನ್ಯತೆಯ ಕಣ್ಣುಗಳಿಂದ ಕೇಳಿದ. ನಿಮ್ಮಮ್ಮ ಈಗ ಇದಾರೆ ಅಲ್ವಾ? ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿದೆ. ಅವ್ರು ನನ್ನ ಮಲತಾಯಿ, ಆದ್ರೂ ನನ್ನನ್ನ ಸ್ವಂತ ಮಗನಂತೆ ನೋಡ್ಕೋತಿದ್ದಾರೆ. ನಾನು ಹುಟ್ಟಿದಾಗ ತುಂಬಾ ಕುರೂಪಿಯಂತೆ. ಆದ್ರಿಂದ ಅಮ್ಮ ನನ್ನನ್ನ ಬಿಟ್ಟು ಹೋದ್ಲು. ಅಪ್ಪನಿಗೆ ಸಾಕಿದ್ದು, ನಂತರ ಈ ನನ್ನ ಸಾಕು ತಾಯಿ ಸಾಕಿತ್ತು. ಅವನ ಮೇಲೆ ಕನಿಕರ ಜಾಸ್ತಿ ಆಯ್ತು. ಅಯ್ಯೋ ಪಾಪ, ಒಂದು ಸೌಂದರ್ಯಕ್ಕಾಗಿ ಎತ್ತ ತಾಯಿ ಮಗನನ್ನೇ ಬಿಟ್ಟು ಹೋಗಿದ್ದಾಳೆ. ನಾನು ಕೂಡ ಬಿಟ್ಟು ಹೋದ್ರೆ ಆಕೆ ಜಾಗನ ಸೇರ್ತೀನಿ. ಸಮಾಜದಲ್ಲಿ ಹೆಂಡತಿ ಅನ್ನೋ ಹೆಸರಿಗೆ ಕಳಂಕ ಬರತ್ತೆ. ರಾತ್ರಿ ಪೂರ್ತಿ ಅವನ ಜೊತೆ ಕಳೆದಾಗ ನನಗನ್ನಿಸ್ತು, ಮನಸ್ಸಿಂದ ಅವನು ತುಂಬಾ ಪರಿಶುದ್ಧವಾದ ಹುಡುಗ ಅಂತ. ಅವನ ಪ್ರೀತಿನಲ್ಲಿ, ಅವನ ಕಾಳಜಿನಲ್ಲಿ ಯಾವುದೇ ರೀತಿ ದೋಷ ಇಲ್ಲ. ಈ ರೀತಿ ಹುಡುಗನನ್ನ ಬಿಟ್ರೆ ನಾನು ಇನ್ಯಾರನ್ನ ಮದುವೆ ಆಗಿದ್ರೆ ಈ ಪ್ರಾಮಾಣಿಕವಾದ ಸುಖವನ್ನ ಅನುಭವಿಸೋದಕ್ಕೆ ಸಾಧ್ಯನೇ ಇರಲಿಲ್ಲ. ಸುಖ ಇರ್ಲಿ ಕಷ್ಟ ಇರ್ಲಿ, ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರು ಕೂಡ ನಾನು ನನ್ನ ಬಿಡೋ ಮಾತೇ ಇಲ್ಲ. ಅವನನ್ನ ಗಟ್ಟಿಯಾಗಿ ತಕ್ಕೊಂಡೆ. ನೀನ್ ನನ್ನನ್ನ ದೂರ ತಳ್ಳಿದ್ರು ಕೂಡ ನಾನ್ ನಿನ್ನನ್ನ ಬಿಟ್ಟು ಹೋಗೋದಿಲ್ಲ. ಐ ಲವ್ ಯು ಕಿರಣ್ ಅಂತ ಹೇಳಿದೆ. ಅವನು ಕೂಡ ನನಗೆ ಐ ಲವ್ ಯು ಹೇಳ್ದ. ಇಬ್ರು ನಮ್ಮ ಕೈಗಳನ್ನ ಪರಸ್ಪರ ಬಂಧಿಸಿದ್ವಿ. ತುಟಿಗಳು ಕೂಡ ಅವುಗಳ ಕೆಲಸವನ್ನ ಆರಂಭಿಸಿದ್ವು. ಅವನು ನನಗೆ ಮುತ್ತು ಕೊಡೋ ರೀತಿಯಲ್ಲಿ ನನಗೆ ಅರ್ಥ ಆಯ್ತು. ನನ್ನ ಕಷ್ಟದ ದಿನಗಳು ಮುಗಿದು ಹೋಯ್ತು. ನನ್ನನ್ನ ಮತ್ತೆ ನನ್ನ ಮನೆಯವರನ್ನ ಕಿರಣ್ ರಾಣಿ ರೀತಿ ನೋಡ್ಕೋತಾನೆ ಅಂತ ಅನ್ಸಿ ಈ ಪ್ರಪಂಚದ ಎಲ್ಲಾ ಕಷ್ಟಗಳನ್ನ ಮರೆತು ಅವನ ಜೊತೆ ಅಪ್ಪುಗೆಯಲ್ಲಿ ನಿಶ್ಚಿಂತೆಯಿಂದ ನನ್ನನ್ನು ನಾನು ಬಂಧಿಸಿಕೊಂಡೆ. ನಮ್ಮಿಬ್ಬರ ಹೊಸ ಬದುಕಿನ ಆಗಮನವನ್ನು ಸ್ವಾಗತಿಸಲು ಅನಿರೀಕ್ಷಿತವಾಗಿ ಆದರೂ ಒಮ್ಮೊಮ್ಮೆ ನಾವು ಇಷ್ಟಪಟ್ಟಿದ್ದಕ್ಕಿಂತ, ನಾವು ಬಯಸಿದ್ದಕ್ಕಿಂತ ಒಳ್ಳೆಯದೇ ಆಗತ್ತೆ ಅಲ್ವಾ? ನನ್ನ ಬದುಕು ಕೂಡ ಕಿರಣ್ ಆಗಮನದಿಂದ ಪಾವನವಾಯಿತು. ನಾನು ನೋಡೋದಕ್ಕೆ ಸುಂದರವಾಗಿದ್ದೀನಿ ಅಷ್ಟೇ, ಆದ್ರೆ ಅವನು ಮನಸ್ಸಿಂದ ತುಂಬಾ ಅದ್ಭುತವಾದ ಸುಂದರವಾದ ಮನುಷ್ಯ. ಅವನ ಹೆಂಡತಿ ಆಗಿದ್ದಕ್ಕೆ ನನಗೆ ಹೆಮ್ಮೆ ಇದೆ. ಕಥೆಯಲ್ಲಿ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.